ಅರಗೋ. ತೀರದ ದಾಹಕ್ಕಿಲ್ಲಿ ವಿಷ ಉಣಿಸುವ ಕಟುಕರೆ, ಮಣ್ಣೊಳಗಿನ ದ್ರವ್ಯಕ್ಕೆ 108 ದುರುಳರೆ. ಬಿರು 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 ಬಿಸಿ ರಕ್ತ ಸ್ಫುರ ಅಂದಕ್ಕೆ ಬರೆ ಎಳೆಯುತ್ತ ಮೃದ ಮುಗ್ಧತೆ ಮರೆ ಮಾಚುತ ವಶವಾದೆಯ ವಿಧಿಯಾಟಕ್ಕೆ. ವಿಧಿಯಾಟವೇ ಘನಘೋರವು, ಕರುಳ ಕತ್ತರಿಸಿದೆ ಯುಗ ದೈವವು. ಅಸುರ ಕ್ರೂರ ನರಮಣದಿ ಮನುಕುಲದ ಮರ್ಕಟರು, ಕಡು ಕೆಂಪು ನೆತ್ತರದ ಹೃದಯದಲ್ಲಿ ಕಡುಗಪ್ಪು ಮನದ ಭಗೀರಥರು, ಸ್ವಾರ್ಥ ಹೊದಿಕೆಯ ನರಮಾನವರು. ಸಂಪಾದಿಸಿರೋ ಹಣನ ನಾವು ಎಲ್ಲ ಅನುಭವಿಸ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಹಣ ಸಂಪಾದಿಸೋಕೆ ಮಾಡಿದ ಪಾಪ ಕರ್ಮಗಳನ್ನೆಲ್ಲ ಎಲ್ಲ ಇಲ್ಲೇ ಅನುಭವಿಸೇ ಹೋಗಬೇಕು.
ಅವನು ಬಂದಿಯಾಗಿದ್ದ. ಬಿಡುಗಡೆ ಬೇಕಿತ್ತು ಮಾನಸಿಕವಾಗಿ. ಕಲಿಯುಗದ ಐಹಿಕ ದೇಹವೆಂಬ ವಾಹನದಲ್ಲಿ ವ್ಯಕ್ತಿಯು ಪ್ರಯಾಣಿಕ, ಬುದ್ಧಿಯು ಚಾಲಕ, ಮನಸ್ಸು ಚಾಲನೆ ನಿಯಂತ್ರಿಸುವ ಸಾಧನ, ಇಂದ್ರಿಯಗಳು ಕುದುರೆಗಳು. ಈ ರೀತಿಯಲ್ಲಿ ಆತ್ಮನು ಮನಸ್ಸು ಮತ್ತು ಇಂದ್ರಿಯ ಸಹವಾಸದಲ್ಲಿ ಸುಖನೂ ಪಡ್ತಾನೆ, ಕಷ್ಟನೂ ಪಡ್ತಾನೆ. ಮಲ್ಟಿಪಲ್ ಡಿಸಾರ್ಡರ್ ರೋಗ ಹೇಳಿ ನಾಮಕರಣ ಮಾಡ್ತಾರೆ. ವಿಪರ್ಯಾಸ ಏನಂದ್ರೆ ಆ ರೋಗ ಈ ಕಲಿಯುಗದಲ್ಲಿ ಇನ್ಸುಲಿನ್ ತರಾನೇ ಕೆಲಸ ಮಾಡ್ತದೆ, ಉಳಿಗಾಲಕ್ಕಲ್ಲ ಕೆಡಗಾಲಕ್ಕೆ. ಹ್ಯಾಪಿ ಬರ್ತ್ಡೇ ಅರಗ. ನಿನ್ನ ಭಾವನೆಗಳಿಗೆ ಇಲ್ಲಿ ಯಾರೂ ಕೋಟೆ ಕಟ್ಟಿ ಬಣ್ಣ ಬಳಿದು ಬಾವುಟ ಹಾರಿಸಲ್ಲ. ಕಲಿಯುಗ ಇದು. 8 ದಿಕ್ಕಲ್ಲೂ ಕಿತ್ಕೊಂಡು ತಿನ್ನೋರೇ ಕೂಡಿದಾಗ ನಿನಗೆ ಯಾರೋ ಇದ್ದಾರೆ, ನಿನಗೆ ನೀನೇ ಎಲ್ಲ. ಹೋಗು, ನಿಲ್ಲಕ್ಕೆ ಹೋಗ್ಬೇಡ. ಇಲ್ಲಿವರೆಗೂ ಆಯ್ತು ಅರಗನ ಅಧ್ಯಾಯ. ಅಲ್ಲ, ಅವನ್ ತಮ್ಮನ್ ಕೊಂದಿದ್ದು ಆ 3 ಜನ, ಕೊಲ್ಲಕ್ ಸುಪಾರಿ ಕೊಟ್ಟಿದ್ದು ಅವ್ರ ದೊಡ್ಡಪ್ಪ. ಇದ್ಯಾವುದೋ ಅವ್ನಿಗೆ ಗೊತ್ತೇ ಇಲ್ವಾ? ಅವತ್ತು ಅರಗನ ಹುಟ್ಟದಬ್ಬ. ಸ್ಮಶಾನದಲ್ಲಿ ಅವನ ಸಮಾಧಿ ಮುಂದೆ ಕೂತ್ಕೊಂಡು ಶಪಥ ಮಾಡ್ದ. ಅವನ ಎಲ್ಲ ವಾಡಿಕೆ ಯೋಚನೆಗಳಿಗೂ ಒಂದು ವಿರಾಮ ಹತ್ತಿರ ಇತ್ತು. ಅವನು ಸಿಕ್ಕಿರೋ ಆ ಒಂದು ಕುರುಹು ಎಲ್ಲವನ್ನು ಗರಿಗರಿಯಾಗಿ ಬಿಚ್ಚಿಡ್ತು. ಕಳೆದ ವರ್ಷ ಅರಗನ ಹುಟ್ಟದಬ್ಬಕ್ಕೆ ಆ ವಾಚ್ ಹಾಕೊಂಡು ಬಂದಿದ್ದ ಕಿಷ್ಟೇಗೌಡನ ಕೈ ಮಿಂಚ್ತಾ ಇತ್ತು. ನೋಡ್ ಮಾಲಿಂಗ, ನಿಮ್ ಟೈಮ್ ಬದಲಿಸೋಕೆ ಕಿಷ್ಟೇಗೌಡ ಬಂದಿರೋದು. ಅದೇ ವಾಚ್ನ ದುಡ್ಡಿನ ಆಸೆ ಹಚ್ಚಿ ದುಡಿಯೋ ಕೈಗಳಿಗೆ ಕಟ್ತಾನೆ. ದುರ್ಬುದ್ಧಿ ಹೊತ್ತು ದುರಾಸೆ ಹಾದಿಲ್ ಬರೋವಾಗ ಕರ್ಮದ ನಂಟನ್ನೇ ಕಳಿಸ್ತಾರೆ. ಇವಾಗ ಆ ಕರ್ಮ ಅವನ ಕೈಗೆ ಹತ್ತಿದೆ. ಅವ್ರ ಟೈಮು ಮುಗ್ದೋಗಿದೆ. ಮತ್ತೆ ನಿಧಿ ಆಸೆಗೆ ಅವ್ರ ಕುಟುಂಬನೇ ನಾಶ ಮಾಡಬೇಕು ಅಂತ ಅವ್ರ ಮನೆಗೆ ಬೆಂಕಿ ಹಚ್ಚಿದ್ದು ಇದೇ ಕಿಷ್ಟೇಗೌಡ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಗೊಂದು ತುಂಬ ಹೊತ್ತಿಂದ ಕಾಲ್ ಬರ್ತಾ ಇದೆ. 2 minutes ಬಂದೆ. ಹಲೋ ಅಣ್ಣ. ಹರ್ಷಿತಾ, ಎಲ್ಲಿದೆ ನೀನು? ಏನಾಗ್ತಿದೆ ಅಲ್ಲಿ? ಎಷ್ಟು ಸರಿ ಕಾಲ್ ಮಾಡಿದೆ ಗೊತ್ತಾ? ಹೇ ಕೂಲ್, ನಾನು ನಿಮ್ಮ ಫ್ರೆಂಡ್ ಜೊತೆನೆ ಬತ್ತೂರ್ ರೋಡಲ್ಲಿರೋ ಒಂದು ರೆಸಾರ್ಟಲ್ಲಿ ಇದ್ದೀನಿ. ರೆಸಾರ್ಟಾ? ನನ್ನ ಫ್ರೆಂಡಾ? ಏನು ನಡೀತಾ ಇದೆ ಅಲ್ಲಿ? ನನ್ನ ಫ್ರೆಂಡ್ ಇನ್ನೂ ಆವಾಗಿಂದ ನನ್ನ ತಂಗಿ ಬಂದಿಲ್ಲ ಅಂತ ಕಾಲ್ ಮಾಡ್ತಾನೆ ಇದ್ದಾನೆ. ಮತ್ತೆ ಬತ್ತೂರ್ ಹೋಗೋ ರೋಡಲ್ಲಿ ಯಾವ ರೆಸಾರ್ಟು ಇಲ್ಲ. ಹಲೋ ಹರ್ಷಿತಾ? 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 ಓ ಶಿಟ್. ಹಲೋ ಹರ್ಷಿತಾ? ಆಮ್ ಐ ಟ್ರ್ಯಾಪ್ಡ್? ಏನಾಗ್ತಿದೆ ಹರ್ಷಿತಾ ಅಲ್ಲಿ? ಹಲೋ? ಓ ಮೈ ಗಾಡ್. ಓ ಶಿಟ್. ಇಲ್ಲಿ ಬತ್ತೂರ್ ವೆಹಿಕಲ್ಸ್ ಬರುತ್ತಾ? ಇಲ್ಲಿ ಬತ್ತೂರು ಊರೇ ಇಲ್ಲ.
ಅಯ್ಯೋ ದೇವ್ರೆ, ನಾನು ಇಷ್ಟೊತ್ತು ಆ ಕೊಲೆಗಾರನ ಜೊತೆ ಮಾತಾಡಿದ್ದ. ಅಂದ್ರೆ ನಾನು ಈ ರೆಸಾರ್ಟ್ ಬರುವಾಗ ಮಾಡಿದ ಅವನೇನಾ? ಗಾಡಿಗಳು ಸ್ಟಾಪ್ ಇಲ್ಲದೆ ಇರೋ ರೋಡಲ್ಲಿ ಗಾಡಿ ನಿಂತಿದ್ದು, ಗಾಡಿ ಪಂಚರ್ ಅಂತ ನನ್ನ ಮಧ್ಯೆ ಇಳಿಸಿ ದಾರಿ ತಪ್ಪಿಸಿದ್ದು, ಒಂದಿನ ಅವನ ಮನೆಗೆ ಹೋಗಿದ್ದೆ. ಅವನ ಕೋಣೆಯಲ್ಲಿ ಇಬ್ಬರು ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಂದ್ರೆ ಅವನ್ಗವನೇ ಮಾತಾಡ್ಕೊಂತಿದ್ನ. ಮತ್ತೆ ಅವನ ತಮ್ಮನ್ನ ಕೊಂದವ್ರನ್ನ ಆಲ್ರೆಡಿ ಸಾಯಿಸಿದ್ದಾನೆ. ಆದ್ರೆ ಈ ಕೊಳ್ಳಿಗಳು, ಓ ಶಿಟ್, ಈಸ್ ಅ ಬ್ಲಡಿ ಸೈಕೋ ಸೀರಿಯಲ್ ಕಿಲ್ಲರ್. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಅದ್ರಲ್ಲಿ ರೆಡ್ ಕಲರ್ ಡ್ರೆಸ್ ಬೇರೆ ಹಾಕಿದ್ದೀನಿ. ಓ ಗಾಡ್, ನನ್ನ ಫಸ್ಟ್ ನ್ಯೂಸಲ್ಲಿ ನಾನೇ ನ್ಯೂಸ್ ಆಗಿ ಹೋಗ್ತಿದ್ನಲ್ಲ. ಓ ಶಿಟ್. ಅವ್ರ ಹತ್ರ ಮೇನ್ ರೋಡ್ವರೆಗಾದ್ರೂ ಲಿಫ್ಟ್ ಕೇಳೋಣ. ಪ್ಲೀಸ್ ಪ್ಲೀಸ್ ನನ್ನ ಮೇನ್ ರೋಡ್ವರೆಗೂ ಬಿಡಿ. ಇವಾಗ ನೀವು ಗಾಡಿಯಿಂದ ಇಳಿ ಅಂತರೂ ನಾನು ಇಳಿಯೋದಿಲ್ಲ. ಪ್ಲೀಸ್ ಪ್ಲೀಸ್ ಡೋಂಟ್ ಮೈಂಡ್. ವಾಟ್? ದಡದಲ್ಲಿ ನಿಂತ್ಕೊಂಡಾಗ ಸಮುದ್ರ ಎಷ್ಟು ದೂರ ಇದೆ ಅಂತ ಕಣ್ಣು ಹಾಯಿಸ್ತೀವಿ. ಅದೇ ಸಮುದ್ರಕ್ಕೆ ಇಳಿದಾಗ ಎಷ್ಟು ಆಳ ಇದೆ ಅನ್ನೋದನ್ನೇ ಯೋಚನೆ ಮಾಡ್ತೀವಿ. ಮನುಷ್ಯ ಯಾವಾಗಲೂ ತನ್ನ ಅವಶ್ಯಕತೆಗಳಿಗಾಗಲಿ ಪರಿಸ್ಥಿತಿಗಳಿಗಾಗಲಿ ಬದಲಾಗ್ತಾನೆ ಇರ್ತಾನೆ. ಹಾಗಂತ ತನ್ನ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನ ತುಳಿದು ಖುಷಿ ಪಡೋದು ಅದು ಒಂದು ಬದುಕ.